ಭಾಗ 1ರ ಪಠ್ಯಪುಸ್ತಕದ 3ನೇ ಪಾಠ ಜೀವದ ಮೂಲ ಘಟಕ ಪಾಠದಲ್ಲಿ ಪುಟ ಸಂಖ್ಯೆ 50, 53 ಮತ್ತು 56ರಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ಸೊ ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಬೇಕು. ನಾವು 9ನೇ ತರಗತಿಗೆ ಕನ್ನಡ, ಹಿಂದಿ, ಸಮಾಜ ವಿಜ್ಞಾನ ಮತ್ತು ಇಂಗ್ಲೀಷ್ನಲ್ಲಿನೂ ಕೂಡ ಪಾಠದ ಪ್ರಶ್ನೋತ್ತರ ವಿಡಿಯೋಗಳನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ. ಅವುಗಳನ್ನು ಸಹಿತ ತಪ್ಪದೇ ನೋಡಿ. ಸೊ ಮುಂದಿನ ಭಾಗದಲ್ಲಿ ಇನ್ನೂ ಇರತಕ್ಕಂಥ ಪ್ರಶ್ನೋತ್ತರ ವಿಡಿಯೋಗಳನ್ನು ಹಾಕ್ತೀವಿ, ಅವುಗಳನ್ನು ಸಹಿತ ತಾವೆಲ್ಲರೂ ಕೂಡ ನೋಡಬೇಕು ಅಂತ ಹೇಳ್ತಾ ಶುರು ಮಾಡೋಣ. ಜೀವದ ಮೂಲ ಘಟಕ ಪಾಠದ 50, 53 ಮತ್ತು 56ರ ಪುಟದಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಮೊದಲಿಗೆ ನೋಡೋಣ. ಪುಟ ಸಂಖ್ಯೆ 50ರ ಪ್ರಶ್ನೆಗಳಿಗೆ ಉತ್ತರಗಳು. ಪ್ರಶ್ನೆ 1 ಇದೆ, ಜೀವಕೋಶವನ್ನು ಯಾರು ಆವಿಷ್ಕರಿಸಿದರು ಮತ್ತು ಹೇಗೆ ಅಂತ ಕೇಳಿದ್ದಾರೆ. ಸೊ ಉತ್ತರ 1665ರಲ್ಲಿ ರಾಬರ್ಟ್ ಹೂಕ್ ಅಂತಕ್ಕಂಥ ವಿಜ್ಞಾನಿ ಜೀವಕೋಶವನ್ನು ಆವಿಷ್ಕಾರ ಮಾಡ್ತಾರೆ. ಅವರು ತೆಳುವಾದ ಕಾರ್ಕ್ ಪದರದಲ್ಲಿ ಆರಂಭಿಕ ಹಂತದ ಸೂಕ್ಷ್ಮದರ್ಶಕದ ಸಹಾಯದಿಂದ ಸಜೀವಕೋಶಗಳನ್ನು ಏನು ಮಾಡಿದ್ರಪ್ಪ ಅಂದರೆ ಪತ್ತೆ ಮಾಡಿದ್ರು, ಕಂಡು ಹಿಡಿದಿದ್ರು. ಮುಂದಿನ ಪ್ರಶ್ನೆ 2, ಜೀವಕೋಶಗಳನ್ನು ಜೀವಿಯ ರಚನೆಯು ಮತ್ತು ಕಾರ್ಯನಿರ್ವಹಣೆಯ ಮೂಲ ಘಟಕ ಎಂದು ಏಕೆ ಕರೆಯುತ್ತಾರೆ. ಸೊ ಫಸ್ಟಲ್ಲಿ ಏನು ಬರೀಬೇಕಂದ್ರೆ, ಎಲ್ಲ ಜೀವಿಗಳು ದೊಡ್ಡದಾದ ಆನೆಯೇ ಇರಬಹುದು ಅಥವಾ ಬ್ಯಾಕ್ಟೀರಿಯಾಯೇ ಇರಬಹುದು. ಇವುಗಳ ದೇಹ ರಚನೆಯು ಜೀವಕೋಶವನ್ನು ಜೀವಿಯ ರಚನೆಯ ಮೂಲ ಘಟಕ ಅಂತ ಕರಿತೀವಿ. ಇದು ಮೋಸ್ಟ್ ಇಂಪಾರ್ಟೆಂಟ್. ಜೀವಿಯ ರಚನೆಯ ಮೂಲ ಘಟಕವೇ ಜೀವಕೋಶ. ಇನ್ನು ಎರಡನೇದು ಏನು ಬರೀಬೇಕಂದ್ರೆ, ಜೀವಿಗಳಲ್ಲಿ ವಿವಿಧ ಕಾರ್ಯಗಳ ಹಂಚಿಕೆ ಇರ್ತದೆ. ಈ ರೀತಿಯ ಕಾರ್ಯಗಳ ನಿರ್ವಹಣೆಯು ಜೀವಕೋಶದ ಕಣದಂಗನಗಳಿಂದ ಆಗಿರ್ತದೆ. ಆದ್ದರಿಂದ ಜೀವಕೋಶಗಳನ್ನೇ ನಾವು ಕಾರ್ಯನಿರ್ವಹಣೆಯ ಮೂಲ ಘಟಕ ಅಂತ ಕರೀಬಹುದು. ಮುಂದೆ ಪುಟ ಸಂಖ್ಯೆ 53ರ ಪ್ರಶ್ನೆಗಳಿಗೆ ಹೋಗೋಣ. 50 ಇನ್ನು 53ರ ಪೇಜ್ನಲ್ಲಿರ್ತಕ್ಕಂಥ ಪ್ರಶ್ನೆಗಳೇ ಉತ್ತರಗಳು. ಫಸ್ಟ್ ಕ್ವಶನ್ ಇದೆ, CO2 ಮತ್ತು ನೀರಿನಂತಹ ವಸ್ತುಗಳ ಜೀವಕೋಶದ ಒಳಗೆ ಮತ್ತು ಹೊರಗೆ ಹೇಗೆ ಚಲಿಸ್ತದೆ ವಿವರಿಸಿರಿ ಅಂತ ಕೇಳಿದ್ದಾರೆ. CO2 ಮತ್ತು ನೀರಿನಂತಹ ವಸ್ತುಗಳ ಜೀವಕೋಶದ ಒಳಗೆ ಮತ್ತು ಹೊರಗೆ ಹೇಗೆ ಚಲಿಸ್ತದೆ. ಉತ್ತರ, ವಸ್ತುಗಳು ಯಾವಾಗಲೂ ಅಧಿಕ ಸಾರತೆಯಿಂದ ಕಡಿಮೆ ಸಾರತೆ ಕಡೆಗೆ ಚಲಿಸ್ತವೆ. ಜೀವಕೋಶದಲ್ಲಿ ಕೂಡ ಇದೇ ಮಾದರಿಯಲ್ಲಿ ವಸ್ತುಗಳ ಚಲನೆ ಕಂಡುಬರ್ತದೆ. ಅಧಿಕ ಸಾರತೆಯಿಂದ ಕಡಿಮೆ ಸಾರತೆಯ ಕಡೆಗೆ ವಸ್ತುಗಳು ಚಲಿಸ್ತವೆ. ಇದೇ ಮಾದರಿ ಕೂಡ ನಾವು ಜೀವಕೋಶಗಳಲ್ಲಿ ಕಾಣ್ತೀವಿ. ಇನ್ನು ಮುಂದೆ ಏನು ಬರೀಬೇಕಂದ್ರೆ, CO2ನಂಥ ವಸ್ತುಗಳು ಅಧಿಕ ಸಾರತೆಯಲ್ಲಿ ಜೀವಕೋಶದೊಳಗೆ ಸಂಗ್ರಹವಾಗ್ತದೆ. ಇದಕ್ಕೆ ಹೋಲಿಸಿದರೆ ಜೀವಕೋಶದ ಹೊರಗಿನ ಪರಿಸರದಲ್ಲಿ CO2 ಸಾರತೆ ಕಡಿಮೆ ಇರ್ತದೆ. ಜೀವಕೋಶದೊಳಗೆ ಮತ್ತು ಹೊರಗೆ CO2 ಸಾರತೆಯಲ್ಲಿ ವ್ಯತ್ಯಾಸ ಕಂಡು ಬಂದ ಕೂಡಲೇ CO2 ಅಧಿಕ ಸಾರತೆ ಪ್ರದೇಶದಿಂದ ಕಡಿಮೆ ಸಾರತೆಯ ವಿಸರಣೆ ಪ್ರಕ್ರಿಯೆಯಿಂದ ಪ್ರದೇಶಕ್ಕೆ ಸ್ವಜೀವಕೋಶದೊಳಗಿನಿಂದ ಹೊರಗೆ ಚಲಿಸ್ತದೆ. ಅದೇ ರೀತಿ ಜೀವಕೋಶದೊಳಗೆ O2 ಮಟ್ಟ ಅಥವಾ ಸಾರತೆ ಕಡಿಮೆಯಾಗುತ್ತಿದ್ದಂತೆ ವಿಸರಣೆ ಪ್ರಕ್ರಿಯೆಯಿಂದ O2 ಜೀವಕೋಶದೊಳಗೆ ಪ್ರವೇಶಿಸುತ್ತದೆ. ಇದೇ ರೀತಿ ನೀರು ಸಹ ಜೀವಕೋಶದ ಒಳಗೆ ಮತ್ತು ಹೊರಗೆ ಹೋಗ್ತದೆ. ಈ ಕ್ರಿಯೆಯನ್ನು ಅಭಿಸರಣೆ ಅಂತ ಕರಿತೀವಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಬಟ್ ಅಭಿಸರಣೆ ಅಂದರೆ ಏನಂದ್ರೆ, ಅಧಿಕ ಸಾರತೆಯಿಂದ ಕಡಿಮೆ ಸಾರತೆ ಕಡೆಗೆ ಚಲಿಸ್ತಕ್ಕಂಥ ಪ್ರಕ್ರಿಯೆ ಅಭಿಸರಣೆ ಅಂತ ಕರಿತೀವಿ. ಇದನ್ನು ತಾವೇನು ಮಾಡಬೇಕಾಗಿತ್ತು, ನೆನಪಿನಲ್ಲಿ ಇಟ್ಕೊಳ್ಬೇಕಿತ್ತು. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 2, ಕೋಶ ಪೊರೆಯನ್ನು ಅರೆವ್ಯಾಪ ಪೊರೆ ಎಂದು ಕರೆಯಲು ಕಾರಣವೇನು. ಇದು ಮೋಸ್ಟ್ ಇಂಪಾರ್ಟೆಂಟ್ ಅದ. ಸೊ ಆಲ್ರೆಡಿ ನಿಮ್ಗೆ ಏನು ಮಾಡಿದ್ರು, ಈ ಕ್ವಶನನ್ನು ಕೇಳಿದ್ದಾರೆ. ಉತ್ತರ ಏನಿದೆ ಅಂತಂದರೆ, ಕೋಶ ಪೊರೆಯು ಜೀವಕೋಶದ ಒಳಗೆ ಹೋಗುವ ಮತ್ತು ಹೊರಬರುವ ಕೆಲವು ವಸ್ತುಗಳ ಚಲನೆಯನ್ನು ನಿಯಂತ್ರಣ ಮಾಡ್ತದೆ. ಇದು ಕೆಲವು ವಸ್ತುಗಳ ಚಲನೆಯನ್ನು ತಡೆಗಟ್ತದೆ. ಆದ್ದರಿಂದ ಕೋಶ ಪೊರೆಯನ್ನು ಅರೆವ್ಯಾಪ್ಯ ಪೊರೆ ಅಂತ ಕರೀತಾರೆ. ಏನಂತಾರೆ? ಅರೆವ್ಯಾಪ್ಯ ಪೊರೆ ಅಂತ ಕರೀತಾರೆ. ಇನ್ನು ಪೇಜ್ ನಂಬರ್ 55, 53 ಇನ್ನು 56ರಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ಏನು ಕೊಟ್ಟಿದ್ದಾರೆ ಅಂದ್ರೆ, ಈ ಕೆಳಗಿನ ಕೋಷ್ಟಕದಲ್ಲಿ ಪ್ರೊಕ್ಯಾರಿಯೋಟ್ ಮತ್ತು ಯುಕ್ಯಾರಿಯೋಟ್ ಜೀವಕೋಶಗಳ ನಡುವಿನ ವ್ಯತ್ಯಾಸಗಳನ್ನು ನೀಡಲಾಗಿದೆ. ಖಾಲಿ ಬಿಟ್ಟ ಕೋಷ್ಟಕದ ಭಾಗಗಳನ್ನು ಸರಿಯಾದ ಉತ್ತರದಿಂದ ಭರ್ತಿ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ನಾವೇನು ಮಾಡಿದ್ದೀವಿ, ಇಲ್ಲಿ ಉತ್ತರಗಳನ್ನು ನಿಮಗೆ ಕೊಟ್ಟಿದ್ದೀವಿ. ಪ್ರೊಕ್ಯಾರಿಯೋಟ್ನ ಎಸ್ ಗಾತ್ರ ಬರ್ತದೆ, ಸಾಮಾನ್ಯವಾಗಿ ಸಣ್ಣದು ಅಂತ ಬರ್ತದೆ. ಎಷ್ಟಪ್ಪ ಅಂತಂದರೆ 1 ರಿಂದ 10 mm ಅಂತಕ್ಕಂಥದ್ದು. ಇನ್ನು ಯುಕ್ಯಾರಿಯೋಟ್ನಲ್ಲಿ ಗಾತ್ರ ಬರ್ತದೆ, ಸಾಮಾನ್ಯವಾಗಿ ದೊಡ್ಡದಿರ್ತವೆ. ಸೊ ಅದು ಎಷ್ಟಿರ್ತದೆ ಅಂದ್ರೆ 500 ರಿಂದ ಹಿಡಿದು 100 mm ವರೆಗೆ ಏನಾಗಿರ್ತದಪ್ಪ ಅಂದ್ರೆ ಗಾತ್ರವನ್ನು ಹೊಂದಿರ್ತದೆ. ಇದು 1ನೇ ಪಾಯಿಂಟನ್ನು ನೀವು ಬರೀಬೇಕಿತ್ತು. ಇನ್ನು
ಎರಡನೇ ಪಾಯಿಂಟ್ದಲ್ಲಿ ಏನು ಬರಿಬೇಕಂದ್ರೆ ನ್ಯೂಕ್ಲಿಯರ್ ಪ್ರದೇಶ ನಿರ್ದಿಷ್ಟವಾಗಿ ಇರೋದಿಲ್ಲ. ಎಲ್ಲಿ? ಎಸ್, ಪ್ರೊಕ್ಯಾರಿಯೋಟ್ಗಳಲ್ಲಿ. ಮತ್ತು ನ್ಯೂಕ್ಲಿಯರ್ ಮೆಂಬ್ರೇನ್ನಿಂದ ಆವೃತವಾಗಿದೆ ಅಂತಕ್ಕಂಥದ್ದು ಬರಿಬೇಕು. ಬಟ್ ಇಲ್ಲಿ ನ್ಯೂಕ್ಲಿಯರ್ ಪ್ರದೇಶ ನಿರ್ದಿಷ್ಟವಾಗಿದೆ ಮತ್ತು ನ್ಯೂಕ್ಲಿಯರ್ ಮೆಂಬ್ರೇನ್ನಿಂದ ಆವೃತವಾಗಿದೆ ಅಂತ ಇತ್ತು. ನಿಮ್ಮ ಪೇಜ್ ನಂಬರ್ 56ರಲ್ಲಿ ಕೆಲವೊಂದಿಷ್ಟು ಭಾಗಗಳನ್ನು ಬಿಟ್ಟಿದ್ದಾರೆ, ಕೆಲವೊಂದಿಷ್ಟು ಭಾಗಗಳನ್ನು ಕೊಟ್ಟಿದ್ದಾರೆ. ಸೊ ನೀವು ಅವುಗಳನ್ನು ಸರಿಯಾಗಿ ನೋಡಿ ಬರಿಬೇಕು. ಮೂರನೇದ್ದು, ಇಲ್ಲಿ ಒಂದೇ ಕ್ರೋಮೋಸೋಮ್ ಇರ್ತದೆ ಪ್ರೊಕ್ಯಾರಿಯೋಟ್ಗಳಲ್ಲಿ, ಬಟ್ ಯುಕ್ಯಾರಿಯೋಟ್ಗಳಲ್ಲಿ ಒಂದಕ್ಕಿಂತ ಹೆಚ್ಚು ಕ್ರೋಮೋಸೋಮ್ಗಳನ್ನು ಕಾಣ್ತೀವಿ. ನಾಲ್ಕನೇದು, ಎಸ್ ಪ್ರೊಕ್ಯಾರಿಯೋಟ್ ಪೊರೆರಹಿತ ಕಣದಂಗಗಳು ಕಂಡು ಬರೋದಿಲ್ಲ. ಇಲ್ಲಿ ಪೊರೆರಹಿತ ಸಹಿತ ಕಣದಂಗಗಳು ಕಂಡು ಬರ್ತವೆ ಅಂತಕ್ಕದ್ದನ್ನು ಬರೀಬೇಕಿತ್ತು. ಇನ್ನು ಎಸ್, ಪೇಜ್ ನಂಬರ್ 67ರಲ್ಲಿರ್ತಕ್ಕಂಥ ಪ್ರಶ್ನೆಗಳಿದ್ದಾವೆ. ಅದನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಏನು ಮಾಡ್ತೀನಿ, ಚರ್ಚೆಯನ್ನು ಮಾಡ್ತೀನಿ. ಸೊ ಇಷ್ಟು ಪಾಠ 3 ಜೀವದ ಮೂಲ ಘಟಕ ಅಂತಕ್ಕಂಥ ಪಾಠದಲ್ಲಿ ನಿಮಗೆ ಪೇಜ್ ನಂಬರ್ 50, 53 ಮತ್ತು 56ರಲ್ಲಿ ಇರ್ತಕ್ಕಂಥ ಪಠ್ಯಾಂಶದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡಿದ್ದೀವಿ. ಮುಂದೆ 67ರ ಪೇಜಲ್ಲಿ ನೋಡೋಣ. ಜೊತೆಗೆ ಎಸ್ ಅಭ್ಯಾಸ ಪ್ರಶ್ನೋತ್ತರಗಳನ್ನು ಸಹಿತ ನೋಡಿ. ಸೊ ನಿಮಗೆ ಏನು ಮಾಡ್ತೀವಿ ಅಂತಂದರೆ ಕ್ವಶನ್ ಪೇಪರ್ಸ್ಗಳನ್ನು ಸಹಿತ ಪೋಸ್ಟ್ ಮಾಡ್ತೀವಿ. ಕನ್ನಡ, ಹಿಂದಿ, ಸಮಾಜ ವಿಜ್ಞಾನ, ಇಂಗ್ಲೀಷ್ನಲ್ಲಿ ತುಂಬಾ ಬೆಸ್ಟ್ ವಿಡಿಯೋಸ್ಗಳಿದ್ದಾವೆ. ಅವುಗಳನ್ನು ಸಹಿತ ನೋಡಿ. ಅವೆಲ್ಲರ ಲಿಂಕ್ಗಳನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆ ಕೊಟ್ಟಿದ್ದೀನಿ. ಸೊ ನಮ್ಮದೇ ಒಂದು ಫೇಸ್ಬುಕ್ ಪೇಜ್ ಅದ, ಸ್ಟಡಿ ವಿತ್ ಪರಶುರಾಮ್ ಅಂತ. ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ. ಸೊ ತಾವುಗಳು ಕೂಡ ಅಲ್ಲಿ ಸ್ಟಡಿ ವಿತ್ ಪರಶುರಾಮ್ ಪೇಜನ್ನು ಫಾಲೋ ಮಾಡಿ. ಇನ್ಸ್ಟಾದಲ್ಲಿನೂ ಕೂಡ ನಮ್ಮದೇ ಒಂದು ಪ್ರೊಫೈಲ್ ಇದೆ, ಸ್ಟಡಿ ವಿತ್ ಪರಶುರಾಮ್ ಅಂತ. ಅದಕ್ಕೂ ಕೂಡ ಫಾಲೋ ಆಗಿ. ವೆರಿ ಇಂಪಾರ್ಟೆಂಟ್ ಅಂದ್ರೆ ಟೆಲಿಗ್ರಾಮ್ ಗ್ರೂಪದ ಲಿಂಕು ಕೂಡ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ನಿಮ್ಮ ಏನಾದರೂ ಸಂದೇಹ ಅನಿಸಿಕೆಗಳಿದ್ದರೆ ತಾವುಗಳು ಕಮೆಂಟಲ್ಲಿ ಬರೀಬಹುದು. ಸೊ ಖಂಡಿತವಾಗಿ ನಿಮ್ಮ ಸಂದೇಹ ಕಮೆಂಟ್ಗಳಿಗೆ ನಾವು ಉತ್ತರಗಳನ್ನು ಕೊಡ್ತೀವಿ. ಸೊ ಮತ್ತು ನಾನು ನಿಮಗೆ ಸಿಗ್ತೀನಿ ಹೊಸ ವಿಡಿಯೋಗಳೊಂದಿಗೆ. ಸೊ ಬೇರೆ ಬೇರೆ ವಿಷಯದ ವಿಡಿಯೋಗಳನ್ನು ಸಹಿತ ಕೂಡ ನೀವು ನೋಡಬೇಕು ಅಂತ ಹೇಳ್ತಾ, ಸೊ ಚೆನ್ನಾಗಿರಿ, ಓದ್ತಾ ಇರಿ. ಸಮಯ ಭಾಳಷ್ಟು ರೀತಿಯಾಗಿರ್ತಕ್ಕಂಥ ಅಮೂಲ್ಯ. ನೀವು 9ನೇ ತರಗತಿಯಲ್ಲಿ ಚೆನ್ನಾಗಿ ಓದಿದೆ ಆದರೆ SSLCಯಲ್ಲಂತೂ ಉತ್ತಮವಾಗಿ ಅಂಕಗಳನ್ನು ಗಳಿಸ್ತೀರಿ.